ನಾಗ ಅಮೋಘನ್ ಹತ್ರ ಬಂದು, ಮಿಸ್ಟರ್ ಅಮೋಘ್, ನೀವು ಒಂದ್ಸಲ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿ ಪ್ಲೀಸ್ ಅಂತ ಕೇಳ್ಕೊಂಡ. ಅದಕ್ಕೆ ಅಮೋಘ್ ಏನಾದರೂ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೊರಟೋದ. ಅವನು ಅಲ್ಲಿಂದ ದೂರ ಹೋಗಿದ್ದೆ ಪ್ರೀತಮ್ ಹತ್ರ ಬಂದ ನಾಗ, ಇನ್ನೊಂದು ಸಲ ಏನಾದರೂ ನೀನು ನನ್ನನ್ನು ಇಂಥದಕ್ಕೆ ಎಳಿಬೇಕು ಅಂತ ವಾರ್ನ್ ಮಾಡಿ ಹೊರಟೋದ. ಪ್ರೀತಮ್ಗೆ ಏನಾಗ್ತಾ ಇದೆ ಅಂತಾನೆ ಅರ್ಥ ಆಗ್ತೆ ಸ್ಟನ್ ಆಗಿ ನೋಡ್ತಾ ಇದ್ದ. ಅಮೋಘ್ ನಾಗ ಇಬ್ರು ಅಲ್ಲಿಂದ ಹೋದ್ಮೇಲೆ ರುಕ್ಮಿಣಿ ದೇವಿ ನಿಧಾನವಾಗಿ ಹೊರಗೆ ಬಂದು ಪ್ರೀತಮ್ ಹತ್ರ ಹೋದ್ರು. ಅವರು ಕನ್ಸರ್ನಿಂದ, ಪ್ರೀತು ಹೇಗಿದೆಯೋ ಅಂತ ಕೇಳಿದ್ರು. ಅಷ್ಟರಲ್ಲಿ ಅಲ್ಲಿಗೆ ಓಡ್ ಬಂದ ಒಬ್ಬ ಹುಡುಗ, ಅಜ್ಜಿ ಅಜ್ಜಿ ಹೊರಗಡೆ ಮಿಸ್ಟರ್ ದೇಸಾಯಿ ಬಂದಿದ್ದಾರೆ ಅಂತ ಹೇಳ್ದ. ಗ್ರೀನ್ಲ್ಯಾಂಡ್ ಅಂತ ದೊಡ್ಡ ಹೋಟೆಲಿನ ಓನರ್ ಇಲ್ಲಿಗೆ ಬಂದಿರೋದು ಕೇಳಿ ಎಲ್ರಿಗೂ ಆಶ್ಚರ್ಯ ಆಯ್ತು. ಎಲ್ರಿಗೂ ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತಾನೆ ಅರ್ಥ ಆಗಲಿಲ್ಲ. ಅಷ್ಟರಲ್ಲಿ ಒಳಗೆ ಬಂದ ದೇಸಾಯಿ, ರುಕ್ಮಿಣಿ ದೇವಿ ಅವರೇ, ಅಮೋಘ್ ಎಲ್ಲಿ ಕಾಣ್ತಾ ಇಲ್ಲ ಅಂತ ಸುತ್ತಲೂ ನೋಡ್ತಾ ಕೇಳಿದ. ಅದಕ್ಕೆ ರುಕ್ಮಿಣಿ ದೇವಿ ಎಂಬ್ಯಾರಸ್ ಆಗಿ, ಅವನು ಈಗ ತಾನೇ ಇಲ್ಲಿಂದ ಹೊರಟೋದ ಅಂತ ಹೇಳಿದ್ರು. ಅದಕ್ಕೆ ದೇಸಾಯಿ, ಓ ಹಾಗಿದ್ರೆ ನಾನು ಹೊರಡ್ತೀನಿ, ಇವತ್ತು ನಿಮ್ಮ ಬರ್ತ್ಡೇ ಇದೆ ಅಂತ ಗೊತ್ತು, ಸೊ ಈ ಗಿಫ್ಟ್ ತಗೊಳ್ಳಿ ಅಂತ ಹೇಳ್ದ. ಬರ್ತ್ಡೇ ಪಾರ್ಟಿ ಮುಗಿಸಿ ಆಗಷ್ಟೇ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ ಮನೆಗೆ ರೀಚ್ ಆಗಿದ್ರು. ಲಿವಿಂಗ್ ರೂಮ್ನಲ್ಲಿ ಕೂತು ಪಾರ್ಟಿ ಬಗ್ಗೆನೇ ಮಾತಾಡ್ತಾ ಇದ್ರು. ಅಷ್ಟರಲ್ಲಿ ಪ್ರೀತಮ್, ಈಗಲೇ ನಾನು ಹಾಸ್ಪಿಟಲ್ ಹೋಗಬೇಕು, ನನಗೆ ನೋವು ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ತನಗೆ ಆದ ಗಾಯನ ಮುಟ್ಕೊಳ್ತಾ ಹೇಳ್ದ. ಅದನ್ನು ಕೇಳಿದ ರುಕ್ಮಿಣಿ ದೇವಿ, ಪ್ರೀತು ತುಂಬ ನೋವಾಗ್ತಾ ಇದೆಯೇನೋ ಅಂತ ಪ್ರಶ್ನೆ ಮಾಡ್ತಿದ್ದಂಗೆ ಆ ಕಡೆಯಿಂದ ರುಕ್ಮಿಣಿ ದೇವಿ ಅವ್ರ ಮೊಮ್ಮಗ ರಾಕೇಶ್ ಡೋರ್ ಹತ್ರ ನಿಂತು, ಅಜ್ಜಿ, ಫ್ಯಾಷನ್ ಆಫ್ ಓನರ್ ನತಾಶಾ ಅವರು ನಿಮ್ಮನ್ನ ಮೀಟ್ ಮಾಡ್ಬೇಕಂತ ಬಂದಿದ್ದಾರೆ ಅಂದ. ರಾಕೇಶ್ ಹೇಳಿದ ಮಾತು ಕೇಳಿ ಅಲ್ಲಿ ನಿಂತಿದ್ದ ಎಲ್ರಿಗೂ ಆಶ್ಚರ್ಯ ಆಯ್ತು. ರುಕ್ಮಿಣಿ ದೇವಿ ಇಲ್ಲಿವರೆಗೂ ಒಂದು ಸರಿನೂ ನತಾಶಾನ ಮೀಟ್ ಮಾಡಿರಲಿಲ್ಲ. ಮೀಟ್ ಮಾಡೋ ಚಾನ್ಸ್ ಕೂಡ ಇಬ್ಬರಿಗೂ ಸಿಕ್ಕಿರಲಿಲ್ಲ. ನತಾಶಾನೇ ರುಕ್ಮಿಣಿ ದೇವಿನ ಹುಡ್ಕೊಂಡ್ ಬಂದಿರೋದು ಅಂದ್ರೆ. ಅಷ್ಟರಲ್ಲಿ ನತಾಶಾ, ಹಲೋ ಮಿಸ್ ರುಕ್ಮಿಣಿ ದೇವಿ ಅಂತ ಹೇಳ್ತಾ ಒಳಗೆ ಬಂದ್ರು. ರುಕ್ಮಿಣಿ ದೇವಿ ಸ್ಮೈಲ್ ಮಾಡ್ತಾ, ಕಮ್ ಕಮ್, ನಾನು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ, ನಿಮ್ಮನ್ನ ಇಲ್ಲಿ ನೋಡ್ತಿರೋದು ತುಂಬ ಖುಷಿ ಆಗ್ತಿದೆ, ಕೂತ್ಕೊಳ್ಳಿ ಅಂದ್ರು. ಅಷ್ಟೊತ್ತಿಗೆ ರಾಕೇಶ್, ಫ್ಯಾಷನ್ ಹಬ್ ನಮ್ಮನೆವರೆಗೂ ಹುಡ್ಕೊಂಡ್ ಬಂದಿದೆ ಅಂದರೆ ನಮ್ಮ ಚಕ್ರವರ್ತಿ ಗ್ರೂಪ್ಗೂ ಫ್ಯಾಷನ್ ಹಬ್ಗೂ ಒಳ್ಳೆ ಸಂಬಂಧನೇ ಇದೆ ಅಂತ ಅರ್ಥ ಆಯಿತು. ಇಷ್ಟು ದೊಡ್ಡ ಕಂಪನಿ ನಮ್ಮನೆ ಬಾಗ್ಲಿಗೆ ಬಂದಿದೆ ಅಂದರೆ ನಾವು ಎಷ್ಟೊಂದು ಫೇಮಸ್ ಆಗಿದ್ದೀವಿ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ನನಗಂತೂ ಇದೆಲ್ಲ ನಿಜವಾಗ್ಲೂ ನಂಬೋಕೆ ಆಗ್ತಾ ಇಲ್ಲ, ಅನ್ಬಿಲೀವಬಲ್ ಅಂತ ಎಕ್ಸೈಟೆಡ್ ಆಗಿ ಹೇಳ್ದ. ಮಿಸ್ ರುಕ್ಮಿಣಿ ದೇವಿ, ಅಮೋಘ್ ಇಲ್ಲಿದ್ದಾರಾ ಅಂತ ಕೇಳಿದ್ಲು. ಅಮೋಘ್ನ ಹೆಸರು ನತಾಶಾ ಬಾಯಲ್ಲಿ ಬರ್ತಿದ್ದಂಗೆ ಅಲ್ಲಿ ನಿಂತಿದ್ದ ಎಲ್ರಿಗೂ ಶಾಕ್ ಆಯಿತು. ಐ ಆಮ್ ಸಾರಿ ನತಾಶಾ, ಸದ್ಯಕ್ಕೆ ಅಮೋಘ್ ಇಲ್ಲಿಲ್ಲ, ನಿಮಗೆ ಸಿಗೋದೂ ಇಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ಓಹ್ ಛೇ, ಅಮೋಘ್ ಇಲ್ಲಿ ಸಿಗ್ಬೋದು ಅಂತ ಅನ್ಕೊಂಡು ಬಂದೆ, ಇಲ್ಲಿ ಸಿಗಲ್ಲ ಅಂತ ಆದರೆ ನಾನು ನಿಮ್ಮ ಟೈಮ್ನ ವೇಸ್ಟ್ ಮಾಡಲ್ಲ, ನನಗೆ ಅರ್ಜೆಂಟ್ ಕೆಲಸ ಬೇರೆ ಇದೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಂತ ಹೇಳಿ ಸ್ಮೈಲ್ ಮಾಡ್ತಾ ಅವಳು ತನ್ನ ಜೊತೆ ಬಂದಿದ್ದ ಸೆಕ್ರೆಟರಿಗೆ ಸನ್ನೆ ಮಾಡಿ ಅಲ್ಲಿಂದ ಹೊರಟ್ಲು. ಅದನ್ನ ಅರ್ಥ ಮಾಡ್ಕೊಂಡ ಸೆಕ್ರೆಟರಿ ಒಂದು ಕವರ್ ಸುತ್ತಿದ ಗಿಫ್ಟ್ ಬಾಕ್ಸ್ ಅನ್ನ ಅಲ್ಲೇ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಇಟ್ಟು ನತಾಶಾನ್ ಫಾಲೋ ಮಾಡ್ದ. ನತಾಶಾ ಅಮೋಘನ್ ಹುಡ್ಕೊಂಡ್ ಬಂದಿದ್ದು ಅಂತ ಪ್ರೀತಮ್ ಗೊತ್ತಾಗ್ತಿದ್ದಂಗೆ ಅವನು ಡಿಸಪಾಯಿಂಟ್ಮೆಂಟ್ ಅಲ್ಲಿ ಫೀಲ್ ಮಾಡ್ಕೊಂಡು ನಿಂತಿದ್ದ. ಒಂದ್ ಕಡೆ ಅವನಿಗೆ ಆದ ಗಾಯ ನೋವು ಕೊಡ್ತಾ ಇದ್ರೆ, ಇನ್ನೊಂದ್ ಕಡೆ ಅಮೋಘನ್ ನೆನೆಸ್ಕೊಂಡು ಮೈಯೆಲ್ಲ ಉರಿತಿತ್ತು. ಈ ಪವರ್ಫುಲ್ ಪೀಪಲ್ ಮತ್ತೆ ರಿಚ್ ಪೀಪಲ್ ಎಲ್ಲರೂ ಯಾಕೆ ಅಮೋಘನ್ ಹುಡುಕ್ತಾ ಇದ್ದಾರೆ, ನಿಜವಾಗ್ಲೂ ಇಲ್ಲೇ ನಡೀತಾ ಇದೆ. ಪ್ರೀತಮ್ ತಲೆಯಲ್ಲಿ ಹುಳ ಬಿಟ್ಕೊಂಡು ಯೋಚನೆ ಮಾಡಕ್ ಶುರು ಮಾಡ್ದ. ನತಾಶಾ ಅಮೋಘಂಗೋಸ್ಕರ ಬಂದಿರೋದು ಅಂತ ತಿಳ್ಕೊಂಡಿದ್ ರುಕ್ಮಿಣಿ ದೇವಿಗೆ ಆಗ್ಲೇ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು. ಯಾರಾದ್ರೂ ಬೇಗ ಹೋಗಿ ಅಮೋಘನ್ ಕರ್ಕೊಂಬನ್ನಿ ಅಂತ ಅವ್ರು ಜೋರಾಗಿ ಕೂಗಿದ್ರು. ರುಕ್ಮಿಣಿ ದೇವಿ ಹಾಗೆ ಹೇಳ್ಬೇಕಾದ್ರೆ ಅವ್ರ ಕಣ್ಗಳು ಕೆಂಪಾಗಿದ್ವು. ಅಲ್ಲೇ ನಿಂತಿದ್ ಲೀಲಾ, ನಾನು ಈಗಲೇ ಅಮೋಘನ್ ಮೀಟ್ ಮಾಡಬೇಕು, ಇದೇ ಸರಿಯಾದ ಸಮಯ, ನಾನು ಹೊರಟ್ಬಿಡ್ತೀನಿ ಅಂತ ತನ್ನೊಳಗೆ ಅಂದ್ಕೊಂಡು ನಿಧಾನವಾಗಿ ಅಲ್ಲಿಂದ ಜಾರ್ಕೊಂಡ್ಳು. ಅದನ್ನ ಗಮನಿಸಿದ ಬಾಲ ಅವಳನ್ನ ಹಿಂಬಾಲಿಸ್ತಾ ಹೊರಟ. ಅಷ್ಟರಲ್ಲಿ ರುಕ್ಮಿಣಿ ದೇವಿ ಅಮೋಘನ್ ಹುಡ್ಕೊಂಡು ಬರೋಕೆ ಅಂತ ತನ್ನ ಮೊಮ್ಮಗ ರಾಕೇಶನ್ ಕಳ್ಸಿದ್ಲು. ಲೀಲಾ ಚಕ್ರವರ್ತಿ ಮ್ಯಾನ್ಷನ್ ಇಂದ ಹೊರಗಡೆ ಬರ್ತಿದ್ದಂಗೆ ಫಾಸ್ಟ್ ಆಗಿ ಹೆಜ್ಜೆ ಹಾಕ್ತಾ ತನ್ನ ಮೊಬೈಲ್ ತೆಗೆದು ಅಮೋಘ್ ನಂಬರ್ ಕಾಲ್ ಮಾಡಲು. ಒಂದೆರಡು ರಿಂಗ್ ಆಗ್ತಿದ್ದಂಗೆ ಅಮೋಘ್ ಫೋನ್ ರಿಸೀವ್ ಮಾಡ್ದ. ನೀನ್ ಎಲ್ಲಿದ್ಯಾ? ಲೀಲಾ ಸ್ವಲ್ಪ ಜೋರಾದ ಧ್ವನಿಯಲ್ಲೇ ಕೇಳಿದ್ಲು. ನಾನ್ ಮನೆಗೆ ಬರ್ತಾ ಇದ್ದೀನಿ, ಡೋಂಟ್ ವರಿ ಲೀಲಾ, ನೀವು ಮನೆಗೆ ಬರೋದ್ರೊಳಗೆ ನಾನ್ ನನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಜಾಗ ಖಾಲಿ ಮಾಡ್ತೀನಿ. ಅಮೋಘ್ ಕಾಮಾಗಿ ಹೇಳ್ದ. ನೋ ಪ್ಲೀಸ್ ವೇಟ್ ಫಾರ್ ಮೀ, ನಾನು ಬರ್ತಾ ಇದ್ದೀನಿ, ನಾನು ಬರೋವರೆಗೂ ಎಲ್ಲೂ ಹೋಗ್ಬೇಡ ಅಂತ ಲೀಲಾ ಒಂದೇ ಸಮನೆ ಕೂಗ್ತಾ ಫೋನ್ ಡಿಸ್ಕನೆಕ್ಟ್ ಮಾಡ್ತಾ ದಾರಿಲಿ ಸಾಕ್ತಿದ್ದ ಟ್ಯಾಕ್ಸಿ ಹತ್ತಿ ಹೊರಟ್ಲು. ಟ್ಯಾಕ್ಸಿಗೆ ದುಡ್ಡು ಕೊಟ್ಟು ಮನೆ ಕಡೆ ತಿರುಗ್ತಿದ್ದಂಗೆ ಹಿಂದೆ ತಿರುಗಿ ನೋಡ್ತಿದ್ದಂಗೆ ಲೀಲಾಗ ಆಶ್ಚರ್ಯ ಆಯ್ತು.
ಲೀಲಾ, ನೀನು ಇಲ್ಲೇನು ಮಾಡ್ತಾ ಇದೆಯಾ? ಮನೇಲೇನಾದರೂ ಮರ್ತು ಬಿಟ್ಟು ಬಂದಿದ್ಯಾ ಅಂತ ಬಾಲ ಪ್ರಶ್ನೆ ಮಾಡ್ದ. ಬಟ್ ಲೀಲಾಗೆ ಅವನ ಮಾತಿಗೆ ರಿಪ್ಲೈ ಕೊಡಬೇಕು ಅಂತ ಅನಿಸ್ಲಿಲ್ಲ. ಕೈ ಬಿಡು ಬಾಲ, ಲೀಲಾ ನೇರವಾಗಿ ಅಂದ್ಲು. ಬಾಲ ಅವಳ ಮಾತನ್ನ ಕೇಳಲಿಲ್ಲ. ಮತ್ತೆ ತಾನು ಮಾತು ಮುಂದುವರಿಸ್ತಾ, ಬಾ ನಮ್ಮ ಮನೆಗೆ ಹೊರಡೋಣ, ಅಲ್ಲಿ ಅಜ್ಜಿ ನಮ್ಮ ಮದುವೆ ಅನೌನ್ಸ್ಮೆಂಟ್ ಇಟ್ಕೊಂಡಿದ್ದಾರೆ ಅಂದ. ನನಗೆ ಹೋಗಕ್ ಬಿಡು. ಲೀಲಾ ತನ್ನ ಕೈಗಳನ್ನು ಅವನಿಂದ ಬಿಡಿಸ್ಕೊಳಕ್ ನೋಡಿದ್ಲು. ಅಮೋಘನ್ ನೋಡಕ್ ಬಂದ್ಯಾ? ಬಾಲ ಡೀಪ್ ಬ್ರೆತ್ ತಗೊಂಡು ಮತ್ತೆ ಪ್ರಶ್ನೆ ಮಾಡ್ದ. ಬಟ್ ಲೀಲಾಗ್ ಮಾತ್ರ ಬಾಲನ್ ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡೋ ಮನ್ಸಿರ್ಲಿಲ್ಲ. ಲೀಲಾ ಅಮೋಘನ್ ನೋಡಕ್ ಬಂದ್ಲು ಅಂತ ತಿಳಿದು ಬಾಲಂಗೆ ಕೋಪ ನೆತ್ತಿಗೇರ್ಬಿಡ್ತು. ಅವನ ಕಣ್ಣುಗಳು ಕೆಂಪಗಾದ್ವು. ನೋಡು, ನಮ್ಮಿಬ್ಬರಿಗೂ ಮದುವೆ ಮಾಡ್ಸಕ್ಕೆ ಅಜ್ಜಿ ಒಪ್ಕೊಂಡಿದ್ದಾರೆ. ಈಗ ನೀನು ನನ್ನ ಹೆಂಡತಿ ಆಗ್ತಿದ್ಯಾ, ಇನ್ ಮುಂದೆ ಅಮೋಘ್ ನಿನ್ನ ಲೈಫಿಂದ ದೂರ ಇರ್ತಾನೆ ಅಂತ ಕನ್ವಿನ್ಸ್ ಮಾಡಕ್ಕೆ ನೋಡ್ದ. ಬಟ್ ಲೀಲಾಗೆ ಅವನ ಮಾತು ಹಿಡಿಸ್ಲಿಲ್ಲ. ಬಾಲನಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಲೀಲಾ ತನ್ನ ಕೈಗಳನ್ನ ಬಿಡಿಸ್ಕೊಳ್ಳೋಕೆ ಹೆಣಗಾಡ್ತಾ ಇದ್ಲು. ನಾನ್ ಬರಲ್ಲ, ನಾನೀಗ ಅಮೋಘನ ನೋಡ್ಲೇಬೇಕು ಅಂತ ಕಿರಿಚ್ತಾ, ನೋಡ್ ಬಾಲ, ಅಜ್ಜಿ ಏನ್ ಹೇಳಿದ್ರು ನಾನು ಹೆದರಲ್ಲ. ನಾನು ಯಾವುದೇ ಕಾರಣಕ್ಕೂ ನಿನ್ನ ಮದ್ವೆ ಆಗಲ್ಲ, ಬಲವಂತ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಯಾಕೆ, ನೀನ್ ನಿಜವಾಗ್ಲೂ ಆ ಲೋಫರ್ನ ಇಷ್ಟಪಡ್ತಾ ಇದೆಯಾ? ಬಾಲ ಕೋಪದಲ್ಲಿ ಕೇಳ್ದ. ಸ್ಟಾಪ್ ಇಟ್ ಬಾಲ, ನಾನು ಅವನನ್ನ ಮದುವೆ ಆಗಿ 2 years ಆಯ್ತು. ಇಷ್ಟು ವರ್ಷ ಅವನ ಜೊತೆ ಜೀವನ ಮಾಡಿದೀನಿ ಅಂದಮೇಲೆ ನನಗವನ್ ಇಷ್ಟ ಇಲ್ಲ ಅಂತ ನೀನು ಹೇಗೆ ಯೋಚಿಸ್ದೆ? ಲೀಲಾ ಬಾಲನ್ಗೆ ಸಿಟ್ಟಲ್ಲಿ ಕೇಳಿದ್ದು. ಅಷ್ಟೊತ್ತಿಗೆ ಬ್ಲ್ಯಾಕ್ ಕಾರ್ ಒಂದು ಸ್ಪೀಡಲ್ಲಿ ಬಂದು ಸಡನ್ ಆಗಿ ಅವ್ರ ಮುಂದೆ ನಿಂತಿತ್ತು. ಆ ಕಾರಿಂದ ಸರೋಜಾ ಇಳಿದು ಬಂದಿದ್ ನೋಡಿ ಬಾಲ ಲೀಲಾ ಕೈನ ಬಿಟ್ಟ. ಸರೋಜಾ ಸ್ಟ್ರೈಟ್ ಆಗಿ ಅವರಿಬ್ರ ಹತ್ರ ಬಂದು, ಲೀಲಾ, ಬಾಲ, ನೀವಿಬ್ರು ಇಲ್ಲಿ ರೋಡಲ್ಲಿ ನಿಂತು ಏನ್ ಮಾಡ್ತಾ ಇದ್ದೀರಾ? ಲೀಲಾ, ನಿನ್ನ ಮನೆಗೆ ಹೋಗ್ಲಿಲ್ವಾ? ನಿನ್ನ ಅಜ್ಜಿ ನಿನ್ನ ಮದುವೆ ಬಗ್ಗೆ ಅನೌನ್ಸ್ಮೆಂಟ್ ಇಟ್ಕೊಂಡಿದ್ರಲ್ಲ. ಸರೋಜಾ ಲೀಲಾಗ್ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಲೀಲಾ, ಇಲ್ಲ, ನಾನು ಹೋಗಲ್ಲ, ನಾನು ಈಗಲೇ ಅಮೋಘನ್ ನೋಡ್ಬೇಕು ಅಂತ ಅಂದ್ಲು. ಬಾಲ ಒಂದ್ಸಲ ಸರೋಜನ್ ಮುಖ ನೋಡಿ ತನ್ನ ಮನ್ಸಲ್ಲಿ ಲೆಕ್ಕಾಚಾರ ಹಾಕ್ತ. ಹೇಗಾದ್ರೂ ಮಾಡಿ ಲೀಲಾನ ಕಾರೊಳಗೆ ಕೂತ್ಕೊಳ್ಳೋ ಹಾಗೆ ಮಾಡಿದ್ರೆ ಸಾಕು, ಆಮೇಲೆ ಇವಳನ್ನ ನನ್ನ ಕೈಯಿಂದ ಯಾರೂ ತಪ್ಸಕ್ಕಾಗಲ್ಲ ಅಂತ ಅಂದ್ಕೊಂಡು ಸರೋಜಾ ಕಡೆ ತಿರುಗಿ, ಹೊರಗಡೆ ತುಂಬಾ ಬಿಸಿಲಿದೆ, ನೀವು ಮತ್ತೆ ಲೀಲಾ ಇಬ್ರು ಕಾರಲ್ಲಿ ಕೂತ್ ಯಾಕೆ ಮಾತಾಡಬಾರ್ದು ಅಂತ ತನ್ನ ಮಾತು ಬದಲಾಯಿಸ್ದ. ಒಳ್ಳೆ ಒಂಥರ ನಗ್ತಾ ಕೇಳ್ದ. ಸರೋಜಾ ಮುಗುಳ್ ನಗ್ತಾ, ನೋಡ್ಲಿಲ್ಲ ಬಾಲಂಗೆ ನಿನ್ ಬಗ್ಗೆ ಎಷ್ಟು ಕಾಳಜಿ ಅಂತ, ಆದ್ರೆ ಅಮೋಘ್ ನಿನ್ ಬಗ್ಗೆ ಯಾವತ್ತೂ ಹೀಗೆಲ್ಲ ಯೋಚಿಸಿಲ್ಲ. ಅದು ಅಲ್ಲದೆ ನೀನ್ ಯಾಕೆ ಅಮೋಘ್ ಜೊತೆ ಇರಕ್ ಬಯಸ್ತಾ ಇದೆಯಾ? ಬಾ, ಕಾರಲ್ಲಿ ಕುತ್ಕೊಂಡು ಮಾತಾಡೋಣ ಅಂತ ಹೇಳ್ತಾ ಲೀಲಾನ್ ಕರ್ಕೊಂಡು ಕಾರ್ ಹತ್ರ ಹೋದ್ಲು. ಸರೋಜಾ ಡೋರ್ ಓಪನ್ ಮಾಡಕ್ಕೆ ಅಂತ ಕಾರ್ ಕೀನ ಬಾಲನ್ ಹತ್ರ ಕೊಟ್ಲು. ಬಾಲಂಗೆ ಈಗ ಖುಷಿ ಆಗ್ಬಿಡ್ತು. ಬಾಲ ನಗ್ತಾ ಡ್ರೈವಿಂಗ್ ಸೀಟಲ್ಲಿ ಕೂತು ಕಾರ್ ಡೋರ್ನ ಸಡನ್ ಆಗಿ ಲಾಕ್ ಮಾಡ್ಬಿಟ್ಟ. ಅದನ್ನ ಗಮನಿಸಿದ ಲೀಲಾಗೆ ಟೆನ್ಷನ್ ಆಯ್ತು. ಸರೋಜಾ ಕೂಡ ಕನ್ಫ್ಯೂಸ್ಡ್ ಆದ್ರು. ಲೀಲಾ ಕಾರ್ ಡೋರ್ ಓಪನ್ ಮಾಡಕ್ ನೋಡಿದ್ಲು, ಬಟ್ ಡೋರ್ ಓಪನ್ ಆಗ್ಲೇ ಇಲ್ಲ. ಬಾಲ, ಕಾರ್ ಡೋರ್ ಓಪನ್ ಮಾಡು, ಲೀಲಾ ಬಾಲನ್ ಹತ್ರ ಹೇಳಿದ್ಲು. ನೋ, ನೀನು ನನ್ನೋಳು, ನಿನ್ನನ್ನು ಪಡ್ಕೊಳಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ನನ್ನಿಂದ ತಪ್ಪಿಸ್ಕೊಂಡು ಆ ಅಮೋಘನ್ ಹತ್ರ ಹೋಗಕ್ಕೆ ನಾನ್ ಬಿಡಲ್ಲ. ಬಾಲ ಲೀಲಾಗ್ ಹೆದರ್ಸಿದ. ಲೀಲಾ ಕಾರಿಂದ ಹೊರಗಡೆ ಬರಕ್ ಪ್ರಯತ್ನ ಪಡ್ತಾನೆ ಇದ್ಲು. ಬಟ್ ಆಲ್ರೆಡಿ ಕಾರ್ ಒಳಗಡೆ ಲೀಲಾ ಮತ್ತೆ ಸರೋಜಾ ಲಾಕ್ ಆಗಿದ್ರು. ಕಾರ್ ನಿಧಾನವಾಗಿ ಮೂವ್ ಆಯ್ತು. ಮನೆ ಒಳಗಿದ್ದ ಅಮೋಘ್ ವಿಂಡೋ ಇಂದ ಎಲ್ಲದನ್ನೂ ನೋಡ್ತಾ ನಿಂತಿದ್ದ. 1 ಗಂಟೆ ಆದ್ಮೇಲೆ ಬಾಲನ್ ಕಾರ್ ಒಂದು ಪಾಳು ಬಿದ್ದು ಗೋಡನ್ ಹತ್ರ ಬಂದು ರೀಚ್ ಆಯ್ತು. ಬಾಲ ಬೇಗ ಇಳಿದು ಹೋಗಿ ಲೀಲಾ ಮತ್ತೆ ಸರೋಜಾನ ಕಟ್ ಹಾಕಕ್ಕೆ ಹಗ್ಗ ತಗೊಂಬಂದ. ಹೆಲ್ಪ್, ಯಾರಾದ್ರೂ ಸಹಾಯ ಮಾಡಿ, ಸರೋಜಾ ಕಿರ್ಚಿದ್ಲು. ಬಾಲ ಅವರಿಬ್ರು ಗೋಡನ್ ಒಳಗಡೆ ನೂಕಿ ಕೂಡ ಹಾಕ್ತ. ಗೋಡನ್ ತುಂಬಾ ಕತ್ಲೆ ಆಗಿದ್ರಿಂದ ಸರೋಜಾ ಮತ್ತೆ ಲೀಲಾಗೆ ತುಂಬಾ ಭಯ ಆಗ್ತಾ ಇತ್ತು. ಗೋಡೌನ್ ಡೋರ್ ಕ್ಲೋಸ್ ಮಾಡಿ ಬಾಲ ಅಲ್ಲಿಂದ ಹೊರಟೋದ. ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.